ಹೌದು ಎಸ್, ಅದನ್ನೇ ನಾವು ಮಾಡ್ತಾ ಇರೋದು. ಅಲ್ಲ, ಒಂದ್ ನಿಮಿಷ, ಇವರು ಅದನ್ನ ಫೋಕಸ್ ಬಿಟ್ಟು ರಾಮನ ಹೆಸರು ಹೇಳ್ತಾರೆ ಅಂತಾನೂ ನಾವು ಹೇಳ್ಬಾರ್ದು ಅಂತ ಹೇಳಿದ್ರೆ ಇಲ್ಲ. ನೋಡ್ರಿ, ರಾಮನ್ ಹೈಲೈಟ್ ಮಾಡಕ್ಕೆ ರಾಮ ಎಲ್ಲರಿಗೂ ಹೃದಯದಲ್ಲಿ ಇದ್ದಾರೆ, ನಾನೇನು ಹೈಲೈಟ್ ಮಾಡಕ್ ಆಗಲ್ಲ. ಆದ್ರೆ ನಮಗೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥ ಗಾಂಧಿನ ಯಾವ ಸ್ಥಿತಿಗೆ ತಗೊಂಡು ಹೋಗ್ತೀರಿ ಅಂತ ಹೇಳೋದನ್ನ ಅದೊಂದು ಸ್ವಲ್ಪ ಮನ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೀವೆಲ್ಲ ಕುತ್ಕೊಂಡು ಹಿಂಗ್ ಪ್ರಶ್ನೆ ಮಾಡಕ್, ಸ್ವತಂತ್ರ ಏನಾದ್ರು ಬಂದಿದ್ರೆ ಅದಕ್ಕೆ ಹೋರಾಟದ ಹಿನ್ನೆಲೆ ಇರ್ತದೆ, ಅದಕ್ಕೆ ಒಬ್ಬ ನಾಯಕತ್ವ ಇರ್ತದೆ. ಅದನ್ನೆಲ್ಲ ನಾವು ಈಗ ಹಂಗಾರೆ ಪುಸ್ತಕದೊಳಗೆ ಯಾಕೆ ಮಹಾತ್ಮ ಗಾಂಧಿ ಅವ್ರದ್ದು ಹಾಕ್ಬೇಕು? ಅದನ್ನೆಲ್ಲ ಆಪ್ಷನ್ಸ್ ನ ನಿನ್ನೆ ಇದೊಳಗೆ ಮೊನ್ನೆ ನಾನು ಯಾಕಂದ್ರೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ನನಗೆ ಫ್ಲೈಟ್ ಮಿಸ್ ಆಯ್ತು, ನಾನು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಅದಕ್ಕಿಂತ ಮುಂಚೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ನೀವು ಅಡ್ವೊಕೇಟ್ ಜನರಲ್ ಜೊತೆಗೆ ಮಾತಾಡಿಕೊಂಡು, ಯಾಕಂದ್ರೆ ಇಟ್ಸ್ ಅ ನ್ಯಾಷನಲ್ ವಿಚಾರ ಆಗುತ್ತೆ, ಪ್ಲಸ್ ನೇಬರಿಂಗ್ ಸ್ಟೇಟ್ ಅಲ್ಲೂ ಕೂಡ ನೀವು ಮಾತಾಡಿಕೊಂಡು ಅದನ್ನು ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡಿದ್ದಾರೆ. ಯಾಕಂದ್ರೆ ಲೀಗಲ್ ಆಗೋ ಮಾಡಬೇಕಾಗ್ತದೆ. ಬಟ್ ಕೇಂದ್ರ ಸರ್ಕಾರದವರು ರೂಲ್ಸ್ ಮಾಡಿದಾಗ ಯಾವ ರೀತಿ ನೀವು ನ್ಯಾಯಾಲಯಕ್ಕೆ ಮೊರೆ ಹೋಗ್ಬೋದು ಅದೆಲ್ಲ ನನಗೆ ಅಷ್ಟೊಂದು ನಾನು ನ್ಯಾಯಾಲಯದ ಪಂಡಿತ ಆಗೋದಿಲ್ಲ. ಬಟ್ ದ ಮೇನ್ ಎಸೆನ್ಸ್ ಏನು ಅಂತ ಹೇಳಿದ್ರೆ, ಈ ಕೆಲಸ ಏನಿದೆ, ಈ ಮನ್ರೇಗಾ ಅನ್ನೋದು ಉದ್ಯೋಗ ಖಾತ್ರಿ ಏನಿದೆ, ಅದನ್ನ ಉಳಿಸ್ಕೊಳ್ಬೇಕು ಅನ್ನೋದು ಕಾಂಗ್ರೆಸ್ಸಿನ ಮೇನ್ ಅಧ್ಯಾಯ, ಮೇನ್ ಹೋರಾಟ. ಅದನ್ನು ಉಳಿಸ್ಕೊಂಡ್ರೆ ಜನರಿಗೆ ಕೆಲಸ ಕಾರ್ಯಗಳಲ್ಲಿ ಅವ್ರ ಜೀವನಕ್ಕೆ ಸಹಕಾರ ಆಗುತ್ತೆ ಅನ್ನೋದು ಮೇನ್ ಉದ್ಯೋಗ. ಬಟ್ ದೀಸ್ ಆರ್ ಆಲ್ ಹೆಸರು, ನಾವು ಟೀಕಾ ಟಿಪ್ಪಣಿ ಮಾಡೋದು ಅದು ಹೊರಗಡೆ ಆಗ್ತದೆ. ಮೇನ್ ಎಸೆನ್ಸ್ ಅದು ಎಲ್ಲಿಂದ ಬರಬೇಕಾಗುತ್ತೆ, ಅದನ್ನ ಸಾಮಾನ್ಯ ಜನರಿಗೆ ತಿಳುವಳಿಕೆ ಗೊತ್ತಾಗೋದಿಲ್ಲ. ನಮಗೇನಂತ ಹೇಳಿದ್ರೆ, ಗ್ರಾಮ ಪಂಚಾಯತಿಯಲ್ಲಿ ಮಟ್ಟದಲ್ಲಿ ನೀವು ಚರ್ಚೆ ಮಾಡಲಿಲ್ಲ ಅಂದ್ರೆ ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ. ತಿಳ್ಕೊಳ್ಳಿ, ಹೋಗಿ ಅದನ್ನ ಚರ್ಚೆ ಮಾಡ್ಬೇಕು. ಅದಕ್ಕೆ ಗ್ರಾಮ ಪಂಚಾಯತಿ ಮಟ್ಟದಿಂದ ನಾವು ಹೋರಾಟವನ್ನ ರಿವರ್ಸಲ್ ತಗೊಂಡು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೋಗ್ಬೇಕಾಗತ್ತೆ. ಇದೇ ತರ ಒಂದೇ ಒಂದು ನಿಮಿಷ ಮೋಹನ್, ಇದೇ ರೀತಿ ಬೇರೆ ರಾಜ್ಯಗಳಲ್ಲೂ ಕೂಡ ನೀವು ಜನರಿಗೆ ತಿಳುವಳಿಕೆ ಮಾಡಬೇಕಾಗ್ತದೆ. ಜನರಿಗೇನು 15 ಲಕ್ಷ ಬರುತ್ತೆ ಅಂತ ಪಾಪ ಓಟ್ ಹಾಕಿರ್ಬೋದು, ಇಲ್ಲ ಹಿಂದುತ್ವ ಮೇಲೆ ಓಟ್ ಹಾಕಿದ್ರು, ಇಲ್ಲ ಕೆಲಸದ ಮೇಲೆ ಹಾಕಿದ್ರು, ಇಲ್ಲ ಸುಳ್ಳು ಹೇಳಿರೋದನ್ನ ನಂಬಿ ಹಾಕಿದ್ರು. ಅದು ನಿಜ ಆದಾಗ ಅಧಿಕಾರಕ್ಕೆ ಬಂದ್ಮೇಲೆ ತಾನೇ ಅದು ಅನುಷ್ಠಾನ ಆಯ್ತೋ ಇಲ್ಲೋ ಅನ್ನೋದು, ಎಷ್ಟು ಅನುಷ್ಠಾನ ಆಗಿದೆ ಇಲ್ಲ ಅಂತ ಹೇಳಿ ಅದ್ರ ಮೇಲೆ ನಾವು ನೋಡ್ಬೇಕಾದ್ರೆ, ಇದು ಮೇನ್ ನಿಮ್ಮ ಜೀವನಕ್ಕೆ ಜೀವನಾಂಶ ಇದು. ಅದಕ್ಕೇನೆ ಅಲ್ಲ ಅಷ್ಟೇ, ಅದೊಂದೇ. ಅದು ಬಿಟ್ರೆ ನಮ್ದು ಮೇಯ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಆಮೇಲೆ ನಾವು ಕೂಡ ಎಲ್ಲ ಉಸ್ತುವಾರಿ ಸಚಿವರುಗಳು ಕೂಡ ಮಾಧ್ಯಮದಲ್ಲಿ ಮಾತಾಡಿ, ಮತ್ತೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಪಕ್ಷಾತೀತವಾಗಿ, ಪಕ್ಷದ ಮುಖಂಡರ ಜೊತೆಗೆ ಪಕ್ಷಾತೀತವಾಗಿ ಗ್ರಾಮ ಪಂಚಾಯತಿಯಲ್ಲೂ ಕೂಡ ತಿಳುವಳಿಕೆಯನ್ನ ಮಾಡಿ ನೆಕ್ಸ್ಟ್ ಕಾರ್ಯಕ್ರಮ ಹಾಕ್ತಾರೆ. ಇವಾಗ ಆ ರೀತಿಯಲ್ಲಿ ಜನರಿಗೆ ಅರ್ಥ ಆಗ್ಲಿಲ್ಲ ಅಂದಿದ್ದ ಹೊರಗೆ ಬರೋದಿಲ್ಲ ಅಂದ್ರೆ ಜನರು ಕಷ್ಟ ಆಗ್ತದೆ. ಜನರಿಗೆ ತಿಳುವಳಿಕೆ ಕೊಡಬೇಕಾಗುತ್ತೆ. ನಿಮ್ಮ ಕೆಲಸನ ಕದೀತಾ ಇದ್ದಾರೆ, ಇವ್ರನ್ನ ತೆಗಿತಾ ಇದ್ದಾರೆ, ಆರ್ಥಿಕವಾಗಿ ನಮಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತೇಳಿ ಹೇಳ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಈ ತರ ಇದನ್ನ ನಿಮ್ಮ ಮೂಲಕನೇ ತಗೊಂಡೋಗ್ಬೇಕು. ಮತ್ತೆ ನಾನು ಇನ್ನೆಲ್ಲಿಂದ ತಗೊಂಡೋಗ್ಲಿ, ನಿಮ್ಮ ಸಹಕಾರ ಬೇಕಾಗ್ತದೆ. ನನ್ನ ಪ್ರಕಾರ ಈಗ ಏನಂದ್ರೆ, ಓಕೆ ಒಂದ್ ನಿಮಿಷ, ಡೆಲ್ಲಿಯಲ್ಲಿ ಕೂತ್ಕೊಂಡು ಈಗ ನೀವು ವಿವರಣೆ ಕೇಳಿದ್ರಲ್ಲ, ಈಗ ನಾನು ಹೇಳ್ತೀನಿ. ಈಗ ಅವ್ರು ಕೇಳಿರೋ ಪ್ರಶ್ನೆಗೆ ವಿವರಣೆ ಈಗ ಚೆನ್ನಾಗಿ ಕೊಡ್ತೇನೆ ನಾನು. ಅಲ್ಲ ಒಂದ್ ನಿಮಿಷ, ಈಗ ಒಂದು ಪ್ರಶ್ನೆ ಹಾಕಿದ್ದಾರೆ, ಅದಾದ್ಮೇಲೆ ನಿಮ್ ತಗೊಳ್ತೀನಿ ನಾನು. ಐ ಟೇಕ್ ಯುವರ್ ಕ್ವಶನ್. ಗ್ರಾಮ ಪಂಚಾಯಿತಿಯಲ್ಲಿ ಏನ್ ಕೆಲಸ ಆಗ್ಬೇಕಂದ್ರೆ, ಡೆಲ್ಲಿಯಲ್ಲಿ ಇರ್ತಕ್ಕಂಥ ರಾಜ್ಯಕ್ಕೂ ಕಂಟ್ರೋಲ್ ಇರಲ್ಲ. ಡೆಲ್ಲಿಯಲ್ಲಿ ಇರೋನು ಅವ್ನು ತೀರ್ಮಾನ ಮಾಡ್ತಾನಂತೆ. ನಿಮ್ಮ ಗ್ರಾಮದಲ್ಲಿ, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನೀನು ಏನು ಕೆಲಸ ಮಾಡಬೇಕು ಅಂತೇಳಿ ನೀವು ಡಿಸೈಡ್ ಮಾಡೋದಕ್ಕೆ ಅಧಿಕಾರ ಇರೋದಿಲ್ಲ, ನಮ್ಮ ಕಂಟ್ರೋಲು ಇರೋದಿಲ್ಲ. ಆಗ್ತದ ಈ ಕೆಲಸ? ಎಷ್ಟು ಗ್ರಾಮ ಪಂಚಾಯತಿಗಳಿದ್ದಾವೆ? ಇದಾಗದೇ ಇರ್ತಕ್ಕ ನಮ್ಮದೇ 6,000 ಚಿಲ್ಲರೆ ಗ್ರಾಮ ಪಂಚಾಯತಿಗಳಿದ್ದಾವೆ. ಎಲ್ಲಿ? ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಇಡೀ ದೇಶದೊಳಗೆ ಎಷ್ಟು ಇದಾವೆ ಗೊತ್ತಿಲ್ಲ ನನಗೆ, ಆ ಲೆಕ್ಕ. ದೇ ವಿಲ್ ಡೈರೆಕ್ಟ್ ನೀವೇನು ಕೆಲಸ ಮಾಡಬೇಕು, ಆಮೇಲೆ ಏನೇನು ಮಾಡಬಾರ್ದು, ಆಮೇಲೆ ಮೊತ್ತನೂ ಕೂಡ ಕಮ್ಮಿ ಮಾಡ್ತಾರೆ. ಆ ಕಂಟ್ರೋಲ್, ರೆಗ್ಯುಲೇಟರಿ ಕಂಟ್ರೋಲಿಂಗು ಅವ್ರ ಕಂಟ್ರೋಲ್ ಇರುತ್ತೆ, ನಮ್ಮ ಹತ್ರ ಇರೋದಿಲ್ಲ. ಅವ್ರು ಹೇಳ್ತಾರೆ ಯಾರು? ಯಾಕೆ ಇವ್ರಿಗೆ ಸಾಲ ತೀರ್ಸಿದ್ರಲ್ಲ ಈ ಇಂಡಸ್ಟ್ರೀಸ್ದು, ಅವಾಗ ಈ ಯೋಚನೆ ಬರಲಿಲ್ಲನೋ? ಅವಾಗ ಯೋಚನೆ ಬರಲಿಲ್ವಾ? ಅಲ್ರಿ, ಅವ್ರು ಯಾರೋ ಒಬ್ಬರು ಇಬ್ಬರು 4 ಜನರು 10 ಜನರಿಗೆ ನೀವು ಸಹಾಯ ಮಾಡ್ತಾ ಇದ್ದೀರಿ. ಇಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ವಿಶ್ವಾಸದ ಮೇಲೆ ಕೆಲಸ ಮಾಡಿಸಿ ನೀವು ಒಂದು ಪ್ರಾಪರ್ಟಿ ಡೆವಲಪ್ ಮಾಡ್ತೀರಿ. ಇದಕ್ಕೆ ಬೇಕು ತಾನೆ.
ಈಗ ಅದು ಮತ್ತೆ ಚರ್ಚೆ ಮಾಡಬೇಕಾ? ದಿಸ್ ಇಸ್ ವೆರಿ ಸಿಂಪಲ್. ಇಲ್ಲ, ಅದು ಚರ್ಚೆ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಇಲಾಖೆ ಜೊತೆ ಚರ್ಚೆ ಮಾಡಿ CS ಅವ್ರಿಗೊಂದು ರಿಪೋರ್ಟ್ ಕಳ್ಸಕ್ಕೆ ಹೇಳಿದ್ದಾರೆ. ಅದನ್ನು ಐ ಥಿಂಕ್ ಮಂಡೇ ಟ್ಯೂಸ್ಡೇ ಇಲಾಖೆಯವರು ಮಾಡ್ಕೊಂಡಿದ್ದಾರೆ. ಅಲ್ಲಿ ಮಾಧ್ಯಮ, ಈಗ ನಾವು ಹೆಂಗೆ ತಮಿಳ್ ಮಾಧ್ಯಮ ಇದೆ, ಮರಾಠಿ ಇದೆ, ಉರ್ದು ಇದೆ, ಮಾಧ್ಯಮಗಳಿದೆ, ಅಲ್ಲಿ ಭಾಷೆ ಫಸ್ಟ್ ಲ್ಯಾಂಗ್ವೇಜ್ನ ನೀವು ಮಲಯಾಳಂ ತರಲೇಬೇಕು ಅನ್ನೋದನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು. ನಮ್ಮ ರಾಜ್ಯದಲ್ಲಿ ಕನ್ನಡ ಹೆಂಗಿದೆ ಹಾಗೆ ಅಲ್ಲಿ ಮಲಯಾಳಂ ತಂದಿದ್ದಾರೆ ಅಂಥೇಳಿ. ಇದು ಸಮಾನತೆ ಬರೋದ್ರಿಂದ ಅಲ್ಲಿರ್ತಕ್ಕಂಥ ಹೋರಾಟಗಾರರಿಗೆ ಅವ್ರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅನ್ನೋದು ಚೀಫ್ ಸೆಕ್ರೆಟರಿಯವರು ಮತ್ತು ನಮ್ಮ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೆಲ್ಲ ಮಾತಾಡಿ ಮಂಡೇ ಟ್ಯೂಸ್ಡೇ ಕುತ್ಕೊಂಡು ಮಾತಾಡಿ ಇದಕ್ಕೊಂದು ಸೊಲ್ಯೂಷನ್ ಕೊಡಿ, ಅಭಿಪ್ರಾಯಗಳನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಡೋಣ ಅಂಥೇಳಿ ಹೇಳಿದ್ದಾರೆ. ಅದನ್ನು ನಿನ್ನೆ ಬೆಳಗ್ಗೆ ನಾನು ನಮ್ಮ ಇಲಾಖೆಯವ್ರ ಜೊತೆಗೆ ಮಾತಾಡಿದ್ದೀನಿ. ಅದನ್ನು ಮುಂದೆ ಏನು ಅಂತೇಳಿ ಹೇಳ್ತೀವಿ. ಅದು ಪಬ್ಲಿಕ್ ಆಗಿ ನಾವು ವಿಚಾರಗಳು ಇಲ್ಲ, ಅದು ಫಸ್ಟ್ ಇದೇನಾದರೆ ಪ್ರಿಪ್ರೇಟರಿ ಎಕ್ಸಾಮು ಸ್ವಾಭಾವಿಕ ಇಲ್ಲ. ಇಲ್ಲಿ ಮತ್ತು ಇನ್ನೊಂದು ಗುಲ್ಬರ್ಗದಲ್ಲೇ ಅನಿಸುತ್ತೆ. ಅದೇನಾಗುತ್ತೆ, ಹಿಂದಿನ ದಿವಸ ನಾವು ಮೊಬೈಲಲ್ಲಿ ಕಳಿಸ್ತೀವಿ, ಯಾಕೆಂದರೆ ಅದೇ ದಟ್ ಇಸ್ ದ ಹ್ಯಾಬಿಟ್. ಇದಲ್ಲ, ಇದು ಇಟ್ಸ್ ನಾಟ್ ಫೈನಲ್ ಎಕ್ಸಾಮ್ದಲ್ಲ, ಇದು ಪ್ರಿಪ್ರೇಟರಿ ಎಕ್ಸಾಮ್ದು ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳಿಗೆ. ಅದು ಇದು ಅವ್ರು ಯಾರಿದ್ದಾರೋ ಅವ್ರ ಮೇಲೆ ಆಗಲೇ ಆ್ಯಕ್ಷನ್ ತಗೊಳ್ಳೋದಕ್ಕೆ ಅವತ್ತೇ ಡೈರೆಕ್ಷನ್ ಕೊಟ್ಟೆ ನನಗೆ ಗೊತ್ತಾದ ತಕ್ಷಣ. ಇದು ಚಿಕ್ಕ ಪುಟ್ಟ, ಯಾಕೆಂದರೆ 35-36 ಇರ್ಬೇಕಾದ್ರೆ ಈ ಮೊಬೈಲಲ್ಲಿ ಕಳಿಸ್ತಾರೆ, ಮೊಬೈಲಲ್ಲೇ ಕಳಿಸೋದು. ಬಟ್ ಇಷ್ಟು ವರ್ಷ ಎಲ್ಲಿಂದ ಲೀಕ್ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇರಲಿಲ್ಲ. ಈ ವರ್ಷದಿಂದ ವಿ ಹ್ಯಾವ್ ಮೇಡ್ ಸಮ್ ಕೋಡ್. ಅದೇನಾದ್ರು ಗೊತ್ತಾದರೆ ಯಾವ ಜಿಲ್ಲೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಅವ್ರ ಮೇಲೆ. ಅದೇ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಯಾರು ಫಸ್ಟ್ ಹ್ಯಾಂಡ್ ಇರುತ್ತೆ ಅವ್ರಿಗೆಲ್ಲ ಈಗ ನೋಟಿಸ್ ಕೊಟ್ಟು ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳ್ಬೇಕಾಗಲೇ ಹೇಳಿದೆ. ಅದು ನಾವು ತಗೊಳ್ತೀವಿ, ಅದನ್ನು ಭಾಳ ಸ್ಟ್ರಿಕ್ಟ್ ಆಗಿರ್ತೀವಿ ಈ ವಿಚಾರದಲ್ಲಿ. ಯಾಕೆ ಅಕ್ರಮ ಅಲ್ಲ, ಅಲ್ಲಿ ಏನಂದರೆ ಕೆಲವರು ಸ್ವಾರ್ಥಿಗಳಿದ್ದಾರೆ, ಸಗಣಿ ತಿಂದ ಅಭ್ಯಾಸ, ಹೇಳ್ತೀನಿ ಕೇಳಿದ್ದಾರೆ, ಇವ್ರು ಕೊಡಲ್ಲ ಅಂದಿದ್ದಾರೆ ಅಷ್ಟೇ, ಮತ್ತಿನ್ನೇನಿಲ್ಲ. ಅದಕ್ಕೆ ಒಂದಿಷ್ಟು ಜಂಡರ್ ಅದಕ್ಕೆ ನಾನು ಯು ಗೋ ಫೈಂಡ್ ಔಟ್. ಅವ್ರಿಗೆ ಒಂದು 5 ಜನರಿಗೆ 13 ಜನರಿಗೆ ಗಣಿ ಮಾಡೋದಕ್ಕೆ ಅವಕಾಶ ಇತ್ತು. ಅದಾದ ಮೇಲೆ ಈಗ 5 ಜನರು ಮಾತ್ರ ಉಳ್ಕೊಂಡಿದ್ದಾರೆ. ಅದರಲ್ಲಿ ಇವ್ರೇನೋ ಬಾಂಬು ಗಿಂಬು ಎಲ್ಲ ಹಾಕೋರಂತೆ ಅಂತದ ಗೊತ್ತಿಲ್ಲ, ಇಲ್ಲಿಗಲ್ ಆಗೆಲ್ಲ ಅದನ್ನೆಲ್ಲ ಮಾಡೋಂಗಿಲ್ಲ. ಏನು ನಿಮಗೆ ಕಾನೂನುಬದ್ಧವಾಗಿ ಚಿಕ್ಕ ಮಟ್ಟದೊಳಗೆ ಟ್ರೆಡಿಷ್ನಲ್ ಇದೆ, ಯಾಕೆಂದರೆ ಡೆವಲಪ್ಮೆಂಟಿಗೆ ಬೇಕಾಗತ್ತೆ. ನೀವು ಅದನ್ನು ಏನು ಬೇಕಾದ್ರೆ ಮಾಡ್ಕೊಳ್ಳಿ ಅಂಥೇಳಿ ಕಾನೂನುಬದ್ಧವಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ, ಅಧಿಕಾರಿಗಳೇ ಹ್ಯಾಂಡಲ್ ಮಾಡಿ ಅಂಥೇಳಿ. ಇದು ಸ್ವಾರ್ಥದ, ಅದು ಬೇರೆ ಕೇಸ್ ಇದೆ. ನೀವು ಅಲ್ಲಿ ಹೋಗಿ ನೀವು ಪೊಲೀಸರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ನಾನು ಈ ಸತಿ ಬೆಳಗಾವಿಗೆ ಅದನ್ನು ಬಿಲ್ ಮೂವ್ ಮಾಡಬೇಕಂತ ಹೇಳಿ ಎಲ್ಲ ಮಾಡಿದ್ವಿ. ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗೋದು. ಎಲ್ಲಿ ನಾವು ಸಾಗುವಳಿನ ಕೊಟ್ಟಿದ್ವಿ ಕೆಲವರಿಗೆ, ಅಲ್ಲೇ ಶಾಲಾ ಜಮೀನು ಕೊಟ್ಟಿರ್ತಕ್ಕಂಥ ಕಾನ್ಫ್ಲಿಕ್ಟ್ ಆಗೋದು. ಇದನ್ನು ಯಾವ ರೀತಿ ಸಮಾಧಾನ ತರಬೇಕು ಅಂತ ಹೇಳಿದಾಗ ಅಲ್ಲಿ ಚರ್ಚೆ ಆಗಿ ಅದು ಬಿಲ್ ತರೋದಕ್ಕೇ ನನಗೆ ಫಿಸಿಕಲ್ ತೊಂದರೆ ಆಗೋದು. ಸೊ ಈಗ ನಮ್ಮ ಇಲಾಖೆಯವ್ರಿಗೆ ಹೇಳಿದ್ದೀನಿ, ಇಂಥ ಕೇಸ್ಗಳು ರಾಜ್ಯ ಮಟ್ಟದಲ್ಲಿ ಎಷ್ಟಿದೆ ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಕಡೆಯೂ ಕೂಡ ನೀವು ಪ್ರಾಪರ್ಟಿ ರಕ್ಷಣೆ ಮಾಡೋದಕ್ಕೆ ನೀವು ಮಾಡ್ಕೊಳ್ಳಿ ಅಂತ ಅವಾಗ ಕ್ಯಾಟಗರಿ ಹಾಕಿ ಕೊಡ್ತಾರೆ. ಇಂಥ ಸಮಸ್ಯೆ ಕೆಲವ್ರು ಏನಂದರೆ ಇಲ್ಲಿಗಲಾಗಿ ಮನೇನೂ ಕಟ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟೋ ವರ್ಷದಿಂದ ಬಿಟ್ಬಿಟ್ಟಿದ್ದಾರೆ ಅಲ್ಲಿ ಸಿಸ್ಟಮಲ್ಲಿ. ಈ ಕೇಸ್ಗಳನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಅದನ್ನು ಕೊಟ್ಟು ಏನಾದರೂ ನಾವು ಮಾಡಬೇಕಾ ಇಲ್ಲ ಅವ್ರನ್ನ ತೆಗಿಲೇಬೇಕಾ, ಅದನ್ನೆಲ್ಲದೂ ಕೂಡ ರಾಜ್ಯ ಮಟ್ಟದಲ್ಲಿ ಆಗಬೇಕಾಗತ್ತೆ. ನನ್ನ ಇಲಾಖೆಗೆ ನಮ್ಮ ಪ್ರಾಪರ್ಟಿನ ಸೇಫ್ ಗಾರ್ಡ್ ಮಾಡೋದಕ್ಕೆ ಇದೊಂದು, ಯಾಕೆಂದರೆ ಈ ಫಾರಂ ನಂಬರ್ 7 ಮತ್ತು ಈ ಗೇಣಿದಾರರು ಇದೆಲ್ಲ ಇದೆಯಲ್ಲ ಪದ್ಧತಿ ಮಾಡಿದೆ ನಮ್ಮ ಪಕ್ಷದವರು. ಈಗ ನಾವೇ ಅವ್ರನ್ನ ಒಕ್ಲೇಪಿಸ್ತಕ್ಕಂಥ ಸಂದರ್ಭ ಬಂದಾಗ ಹುಷಾರಾಗಿರ್ಬೇಕಾಗ್ತದೆ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಬಿ ವೆರಿ ಓಪನ್. ಇದು ಸೊ ಇದನ್ನು ನೋಡ್ಕೊಂಡು ಮಾಡಬೇಕಾಗತ್ತೆ. ಐ ಥಿಂಕ್ ಆದಷ್ಟು ಬೇಗ ಆಲ್ರೆಡಿ ಬಟ್ ವಿ ಹ್ಯಾವ್ ಸ್ಟಾರ್ಟೆಡ್. ಇದು ಎಷ್ಟೆಷ್ಟು ಕಡೆಗೆ ನೀವು ಮಾಡ್ತಾ ಇದ್ದೀರಿ. ಆಮೇಲೆ ಈಗೇನಾಗಿದೆ, ದಾನ ಮಾಡಿದ್ದಾರೆ, ದಾನ ಪತ್ರ ಇಲ್ಲ, ಅದೆಲ್ಲ ಐ ಥಿಂಕ್ ಐ ಹ್ಯಾವ್ ಟೋಲ್ಡ್. ಮೊಮ್ಮಕ್ಕಳು ಈಗ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮದು ಅಲ್ಲ, ಎಲ್ಲ ಕ್ಯಾಟಗರಿ ಕೊಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದ್ಸತಿ ಹೇಳಿ ಯಾವ ರೀತಿ ಆ್ಯಕ್ಷನ್ ತಗೊಳ್ಬೇಕು, ಒಂದು ಲಾ ಡಿಪಾರ್ಟ್ಮೆಂಟ್ ಒಪಿನಿಯನ್ ಬೇಕಾಗುತ್ತೆ. ಇದಕ್ಕೆ ಮಾಡಿಕೊಂಡು ಕಾನೂನು ಮಾಡಬೇಕಾದ್ರೆ ಯಾರು ಬಡವರಿಗೆ ಅದು ತೊಂದರೆ ಆಗೋದಾದರೆ ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡಬೇಕು, ಅದನ್ನ ವಾಪಸ್ ತೊಗೊಂಡು ಅವ್ರಿಗೆ ಬೇರೆ ಏನಾದ್ರು ಪರ್ಯಾಯವಾಗಿ ಕೊಡಬೇಕಾ, ಅದರಲ್ಲಿ ಎಷ್ಟು ಎಕರೆ ಇದೆ, ಎಷ್ಟು ಲ್ಯಾಂಡ್ ಇದೆ, ಎಷ್ಟು ಜನರು ಮನೆ ಕಟ್ಕೊಂಡಿದ್ದಾರೆ, ಎಷ್ಟು ಜನರು ಯಾವ ಥರ ಮನೆ ಕಟ್ಟಿದ್ದಾರೆ, ಅದು ನೋಡ್ಕೊಂಡು ಇದು ಮಾಡಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.